ರಾಷ್ಟ್ರೀಯ ಹಬ್ಬದ ಆಚರಣಾ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಗಣ್ಯರು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಚಿಸಿ ಇವತ್ತು ಕಾಯಂಗೊಳಿಸಿದ್ದಾರೆ. ಇವೆಲ್ಲ ಶಾಲೆಯ ಪದವಿ ಪೂರ್ವ ಪ್ರೌಢ ಪ್ರಾಥಮಿಕ ಶಾಲೆಯ ಈ ಒಂದು ಆವರಣದಲ್ಲಿ ಇವತ್ತು ಅತ್ಯಂತ ಸಂಭ್ರಮದಿಂದ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾದ ನಮ್ಮ ತಾಲೂಕು ಆಡಳಿತಕ್ಕೆ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸಿ ಈ ಕಾರ್ಯಕ್ರಮ ಮುಂದೆ ನಡೆಯುತ್ತೆ. ನಾನು ರಚಿಸಿ 78ನೇ ಸ್ವಾತಂತ್ರ್ಯೋತ್ಸವಕ್ಕೆ ಇವತ್ತು ನಾವು ಪದಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಬಹಳ ಹೆಮ್ಮೆ ಗರ್ವ ಅನಿಸುತ್ತೆ. ನಾವೆಲ್ಲ ಭಾರತ ದೇಶದಲ್ಲಿ ಜನಿಸಿ ಇವತ್ತು ಭಾರತೀಯರಾಗಿ ಭಾರತ ದೇಶದ ಪರಂಪರೆ, ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಪ್ರಜಾಪ್ರಭುತ್ವ, ಜಾತ್ಯತೀತ ತಳಹಾದಿ ಮೇಲೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಇವತ್ತು ನಡೆಯುವಂಥ ಯಾರಾದರೂ ಪ್ರಜೆಗಳಿದ್ರೆ ಅದು ನಾವು ಭಾರತ ದೇಶದ ಪ್ರಜೆಗಳು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತು ನಮ್ಮ ದಿಗ್ಗಜರು, ಪೂರ್ವಜರು ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಅನೇಕ ಚಳವಳಿಗಳನ್ನು, ಹೋರಾಟಗಳನ್ನು ಮತ್ತು ತ್ಯಾಗ ಮತ್ತು ಬಲಿದಾನದಿಂದ ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ನಾವೆಲ್ಲ ದೇಶದ ಪ್ರಜೆಗಳಾಗಿ ಏನು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಂಥವ್ರು, ಜನರಿಗಾಗಿ, ಜನರಿಗೋಸ್ಕರ, ಜನರಿಗೆನ್ನುವ ಒಂದು ತತ್ವದ ಮೇಲೆ ಸಂವಿಧಾನದ ಅಡಿಯಲ್ಲಿ ಜಾತ್ಯತೀತ ತಳಹಾದಿ ಮೇಲೆ ನಡೆಯುವಂಥ ನಾವೆಲ್ಲ ದೇಶದ ಪ್ರಜೆಗಳು ಆ ತತ್ವಕ್ಕೆ ವಿರೋಧವಾಗಿ ನಮ್ಮ ಉಸಿರಿರುವವರೆಗೂ ಕೂಡ ನಡಿಬಾರ್ದು ಅನ್ನೋದನ್ನು ನಾನು ಇವತ್ತು ತಮ್ಮಲ್ಲಿ ಮೊದಲು ವಿನಂತಿಯನ್ನು ಮಾಡಿಕೊಳ್ತೇನೆ. ಯಾಕಂದರೆ ನಮ್ಮ ಪೂರ್ವಜರು, ದಿಗ್ಗಜರು ಯಾವ ಸ್ವಾತಂತ್ರ್ಯವನ್ನು ತೆಗೆದುಕೊಡುವಂಥ ಸಂದರ್ಭದಲ್ಲಿ ಚಳವಳಿಗಳನ್ನು, ಹೋರಾಟಗಳನ್ನು, ನೋವುಗಳನ್ನು ಅನುಭವಿಸಿ ಗುಲಾಮಗಿರಿಯಿಂದ ಮುಕ್ತರಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನು 78ನೇ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶವನ್ನು ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಇವತ್ತೇನು ದೇಶವನ್ನು ಒಡೆಯೋದಕ್ಕೆ ಹೋಗ್ತಾ ಇದ್ದಾರೆ, ಅವರಿಗೆಂದೂ ಕೂಡ ನಾವು ಸಹಕಾರವನ್ನು ಕೊಡಬಾರ್ದು, ಅವರಿಗೆ ಧಿಕ್ಕರಿಸಬೇಕು ಅನ್ನೋ ಮಾತನ್ನು ಕೂಡ ನಾನು ಈ ದೇಶದ ಪ್ರಜೆಗಳಿಗೆ ನಾನು ಕರೆಯನ್ನು ಕೊಡಕ್ಕೆ ಬಯಸ್ತೇನೆ. ಯಾಕಂದ್ರೆ ನಮ್ಮ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡಿರುವಂಥ ಭಾರತೀಯರು ನಾವು. ಆ ಭಾರತ ದೇಶದ ತಾಯಿ ಮೇಲೆ, ಭಾರತಾಂಬೆಯ ಮೇಲೆ ಇಟ್ಟಿರುವಂಥ ಗೌರವ ನಾವು ಉಳಿಸ್ಕೊಂಡು ಸಾವಿರಾರು ವರ್ಷಗಳ ಕಾಲ ಈ ಪ್ರಜಾಪ್ರಭುತ್ವವನ್ನು, ಪವಿತ್ರವಾದ ಸಂವಿಧಾನವನ್ನು ಒಪ್ಪಿಕೊಂಡು ನಾವು ಈ ದೇಶದ ಒಳ್ಳೆಯ ಪ್ರಜೆಗಳಾಗಿ ಹೊರಹೊಮ್ಮುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಇವತ್ತು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾನು ವಿದ್ಯಾರ್ಥಿನಿಯರಿಗೆ ಒಂದು ಕರೆಯನ್ನು ಕೊಡೋಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಒಂದು ಕಾರಣಕ್ಕೂ ಕೂಡ ಈ ದೇಶದ ಪರಂಪರೆಯನ್ನು, ತತ್ವ ಸಿದ್ಧಾಂತವನ್ನು, ಪ್ರಜಾಪ್ರಭುತ್ವವನ್ನು, ಜಾತ್ಯತೀತ ತಳಹದಿ ಮೇಲೆ ನಡೆದಂಥ ದೇಶವನ್ನು, ಪ್ರಜಾತಂತ್ರ ವ್ಯವಸ್ಥೆಯನ್ನು ತಾವು ಒಪ್ಪಿಕೊಂಡು ನಡೆಯುವಂಥ ಪ್ರಜೆಗಳಾಗಿ ಈ ದೇಶವನ್ನು ಮುನ್ನಡೆಸಬೇಕು ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿನಿಯರಿಗೆ ಕರೆಯನ್ನು ಕೊಡ್ತಾ, ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ, ಸ್ವಾತಂತ್ರ್ಯವನ್ನು ಅಂತ ಅನ್ನೋದು ಯಾವ ಬೆಲೆಯನ್ನು ಕೊಟ್ಟು ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಸ್ವಾತಂತ್ರ್ಯವನ್ನು ನಾವು ಬೆಲೆಯನ್ನು ಕಟ್ಟಿ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಏ ಮನುಷ್ಯನೇ, ನಿನ್ನ ಜೀವನಕ್ಕೋಸ್ಕರ ಎಲ್ಲವನ್ನೂ ಮಾರಾಟಕ್ಕೆ ಹಚ್ತೀಯಲ್ಲ, ಇದು ಸರಿನಾ ಅನ್ನೋ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ.
ಅದಕ್ಕೆ ಆ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶವನ್ನು ಒಪ್ಪಿಕೊಂಡು ನಾವು ನಡೆದು ಈ ಭಾರತ ದೇಶದ ಹೆಮ್ಮೆಯ ಪ್ರಜೆಗಳಾಗಿ ಮುನ್ನಡೆಸೋಣ, ಈ ದೇಶವನ್ನು ರಕ್ಷಿಸೋಣ ಅನ್ನೋ ಮಾತನ್ನು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.